4ರಿಂದ ಒಂದು 20-25 ಲೀಟರ್ ಹಾಲು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಬಂದು ಹಾಲು ಕರೀಲೇಬೇಕಾದ್ರೆ. ಇದು ನೆನ್ನೆ ಮರಿ ಹಾಕಿದೆ. ಅದ್ರ ಮರಿನಾ ಇದು? ಹೌದು. 5 ಗಂಟೆಗೆ ಹತ್ರ ಎದ್ದು ಹಸುಗಳ ಹತ್ರ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹಾಲು ಗೀರು ಕರ್ದು ಡೈರಿ ಗೀರಿಗೆ ಹಾಕಿ. ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ, ನಾನು BCom ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ಇದನ್ನು ಮಾಡ್ತಿರೋದು. ಸ್ನೇಹಿತರೆಲ್ರಿಗೂ ನಮಸ್ಕಾರ. ನೋಡಿ, ಬೆಂಗಳೂರನ್ನ ಮಹಾನಗರದಲ್ಲಿ ಜನರು ವಾಸ ಮಾಡೋದೇ ಕಷ್ಟ ಅಂತದ್ರಲ್ಲಿ ಸಿ ವಿ ರಾಮನ್ ನಗರದ ಮಧ್ಯದಲ್ಲಿ 30-40 ಸೈಟ್ಗಿನ ಕಡಿಮೆ ಜಾಗದಲ್ಲಿ ಅಭಿಷೇಕ್ ಅಂತ ಒಬ್ಬ ಹುಡುಗ ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅವರ ತಾತನ ಕಾಲದಿಂದನೂ ಬಂದಿರೋಂತಹ ಹಸು ಸಾಕಾಣಿಕೆನ ಅವರು ಮುಂದುವರಿಸಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಭೂಮಿಯಿಂದ ವ್ಯವಸಾಯ ಮಾಡಿ ಬೆಳೆನ ತೆಗಿತಾರಲ್ಲ, ಅವ್ರನ್ನ ನಾವು ಯಾವ ರೀತಿ ರೈತರು ಅಂತ ಕರಿತೀರೋ ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಅಗ್ರಿಕಲ್ಚರ್ ರಿಲೇಟೆಡ್ ಏನೇ ಮಾಡಲಿ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಎರೆಹುಳು ಸಾಕಾಣಿಕೆ, ಯಾವುದೇ ಒಂದು ಏನೇ ಒಂದು ಕೃಷಿಗೆ ಸಂಬಂಧಪಟ್ಟಿರೋವಂಥದ್ದು ಮಾಡಿದ್ರೆ ಸ್ನೇಹಿತರೆ ಅವ್ರನ್ನೂ ನಾವು ರೈತರು ಅಂತಲೇ ಪರಿಗಣಿಸ್ಬೇಕು, ಅವ್ರನ್ನೂ ರೈತರು ಅಂತಲೇ ಕರಿಬೇಕು. ವಿಶೇಷ ಏನು ಅಂದರೆ ಸ್ನೇಹಿತರೆ, ಅಭಿಷೇಕ್ ಅವರು ಕಾಲೇಜ್ಗೆ ಹೋಗಿ ಡಿಗ್ರಿನ ಮಾಡಿಕೊಂಡು ಜೊತೆಗೆ ಬಿಡುವಿನ ಸಮಯದಲ್ಲಿ ಹಸು ಸಾಕಾಣಿಕೆನ ಮಾಡ್ತಾ ಇದ್ದಾರೆ. ಯಾವ ರೀತಿ ಆಹಾರ ನಿರ್ವಹಣೆ ಮಾಡ್ತಾರೆ, ಯಾವ್ಯಾವ ಟೈಮ್ಗೆ ಏನೇನು ಆಹಾರ ಕೊಡ್ತಾರೆ ಸ್ನೇಹಿತರೆ, ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೇನೆ. ಸರ್, ನಿಮ್ಮ ಹೆಸರೇನು, ಯಾವ ಊರು? ನಮ್ಮ ಹೆಸರು ಅಭಿಷೇಕ್ ಅಂತ ಹೇಳಿ, ನಮ್ದು ಇದೇ ಊರು. ಸಿ ವಿ ರಾಮನ್ ನಗರ. ಹುಟ್ಟು ಬೆಳೆದಿದೆಲ್ಲ ಇಲ್ಲೇ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಸುಮಾರು ಒಂದು 20-25 ವರ್ಷದಿಂದ ಇದ್ದೀವಿ ಇಲ್ಲಿ. 25 ವರ್ಷದಿಂದ ಇಲ್ಲೇ ಇದ್ದೀರಾ. ಈ ಹೈನುಗಾರಿಕೆ ಯಾವಾಗಿಂದ ಶುರು ಮಾಡಿದ್ ನೀವು? ಹೈನುಗಾರಿಕೆ ನಮ್ಮ ಅಜ್ಜಿಯವ್ರ ವಯಸ್ಸಿಂದನೂ ಇಲ್ಲೇ, ಅದು ಇದು ಜನರೇಷನ್ ಬರ್ತಾ ಇದೆ ಹಂಗೆ. ನಿಮ್ಮ ಅಜ್ಜಿಯವ್ರ ಕಾಲದಿಂದನೂ ಹಸು ಸಾಕಾಣಿಕೆ ಮಾಡ್ತಾನೆ ಇದ್ದೀರಾ. ಏನು ಟೈಮಿಂಗ್ಸು ಕಾಲೇಜಿಂದ ಬರೋದು ನೀವು? ಸರ್, ನಾನು ಕಾಲೇಜಿಂದ ಒಂದು 2:30-3 o'clock ಬರ್ತೀನಿ. ಸರ್, ಈಗ ಇಷ್ಟೂ ನೀವು ಒಬ್ಬರೇ ನೋಡ್ಕೊತೀರಾ? ಇಲ್ಲ, ನಮ್ಮ ಚಿಕ್ಕಪ್ಪ ಇರ್ತಾರೆ, ನನ್ನ ತಮ್ಮಂದ್ರು ಬರ್ತಾರೆ ಸಾಯಂಕಾಲ ಹೊತ್ತು ಹಾಲು ಕರೆಯೋಕ್ಕೆ. ಅವ್ರು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾರೆ, ಸಾಯಂಕಾಲ ಬಂದು ಹಾಲು ಕರೀತಾರೆ. ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸ್ನೇಹಿತರೆ ನೋಡಿ, ಹಸು ಸಾಕಾಣಿಕೆ ಜೊತೆಗೆ ಇವರು ಟಗರು ಸಾಕಾಣಿಕೆನೂ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ. ಎಷ್ಟು ಟಗರು ಇದಾವೆ ಸರ್ ನಿಮ್ಮ ಹತ್ರ? ಒಂದು ಟಗರಿ ಇದೆ, 2 ಮರಿ ಇದೆ, ಹೆಣ್ಣದು. ಅದು ಮರಿ ಹಾಕಿದೆ? ಅದು ಮರಿ ಹಾಕಿದೆ ಮೊನ್ನೆ. ಏನು ಮಾಡಿ, ಇದು ನೆನ್ನೆ ಮರಿ ಹಾಕಿದೆ. ಅದ್ರ ಮರಿನಾ ಇದು? ಹೌದು, ಅದ್ರದ್ದು ಮರಿ. ಅಲ್ಲಿ ಮಲಗಿದೆಯಲ್ಲ, ಅದ್ರ ಮರಿ ಇದೆ. ಗಂಡಿದೆ? ಗಂಡಿದು. ಇದು ಕುರಿ ಏನ್ ಪರ್ಪಸ್ಗೆ, ಬಕ್ರೀದ್ಗ ಅಥವಾ ನೀವು ಸುಮ್ಮನೆ ಸಾಕ್ತಿರೋದು? ಇಲ್ಲ ಸರ್, ನಾವು ಸುಮ್ಮನೆ ಒಂದು ಪ್ರೊಫೆಷನಲ್ಗೆ ಸಾಕ್ತಾ ಇರೋದು. ಇರ್ಲಿ ಮನೇಲಿ ಮನೆಯಲ್ಲಿ ಅಂತ. ಇದಕ್ಕೇನು ಆಹಾರ ಕೊಡ್ತೀರಾ? ಇದಕ್ಕೂ ಅಷ್ಟೇ, ಬೂಸ, ಹಿಂಡಿ. ಹಸುಗಳಿಗೆ ಹಾಕೊಂಬೇವೆ, ಅದಕ್ಕೂ ಸೇಮ್. ಆದ್ರೆ ಒಬ್ಬೊಬ್ರು ಹೇಳ್ತಾರೆ ಒಂದು ಹಸು ಸಾಕೋದು ಒಂದೇ, 10 ಕುರಿ ಸಾಕ್ಬೋದು ಅಂತಾರೆ. ನಿಜ? ಇಲ್ಲ ಇಲ್ಲ ಸರ್, ಅದೇನಿಲ್ಲ. ಏನೋ ಅದ್ರಲ್ಲಿ ಹಾಕೋದಕ್ಕೆ ಒಂದೊಂದು ಇಡೀ ಇದಕ್ಕೆ ಹಾಕಿದ್ರೆ ಅದ್ರ ಇದಾಗ್ಬಿಡುತ್ತೆ. ಇದಕ್ಕೆ ಏನೇನು ಫೀಡ್? ಸೇಮ್ ಅದೇ, ಸೇಮ್ ಫೀಡ್, ಬೂಸ, ಹಿಂಡಿ. ಜೋಳ ಹಾಕ್ತೀರಾ? ಮೆಕ್ಕೆಜೋಳ ಅಲ್ಲ, ಅವೆಲ್ಲ ಹಾಕಲ್ಲ ನೀವು? ಹಸುವಲ್ಲಿ ಡೈಲಿ ಹಾಲು ಬರುತ್ತೆ? ಹೌದು ಹೌದು. ಈಗ ಯಾವ್ದು ಈಸಿ ಅನ್ಸುತ್ತೆ ನಿಮ್ಗೆ? ಹಸು ಸಾಕಾಣಿಕೆ ಈಸಿ ಅನ್ಸುತ್ತಾ, ಕುರಿ ಸಾಕಾಣಿಕೆ? ಏನಿಲ್ಲ ಸರ್, ನಮ್ಗೆ ಎರಡೂ ಈಸಿ ಅನಿಸ್ತದೆ. ಯಾಕಂದ್ರೆ ಅವಾಗಿಂದ ರೂಢಿ ಆಗ್ಬಿಟ್ಟಿದೆಯಲ್ಲ. ಹಸು, ಇದು ಕುರಿ ಎರಡೂ ಈಸಿ ಅನ್ಸುತ್ತೆ. ಎರಡೂ ಈಸಿ ಅನ್ಸುತ್ತೆ ನಮ್ಗೆ. ನೀವು ಒಬ್ಬರೇ ನೋಡ್ಕೊಂತೀರಾ? ಸರ್, ಈಗ ಹೊಸಬ್ರು, ಹೊಸ ಯುವಕರಿಗೆ ಹಸು ಸಾಕಾಣಿಕೆ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ನಾನು ಹೊಸದಾಗಿ ಹಸು ಸಾಕಾಣಿಕೆ ಮಾಡಬೇಕು, ಡೈರಿ ಫಾರ್ಮ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಏನು ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಿಮ್ಗೆ ಅನುಭವ? ಏನಂದ್ರೆ, ಸ್ವಲ್ಪ HF ಹಸುಗಳು ಇಟ್ಕೊಂಡ್ರೆ ಒಂದು ಸ್ವಲ್ಪ ಒಳ್ಳೇದು ಹಾಲಲ್ಲಿ. HF ಜರ್ಸಿ ಎಲ್ಲ ಇಟ್ಕೊಂಡ್ರೆ ಒಂದು ಸ್ವಲ್ಪ ಒಳ್ಳೇದು ಹಾಲಿಗೆ. ಅಂದ್ರೆ ಯಾವ ರೀತಿ ಮಾಡಬೇಕು ಅಷ್ಟ? ಅವ್ರು ಯಾವ ರೀತಿ ಅಂದ್ರೆ, ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು? ಅದೇ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದೇಳಬೇಕು ಅವರು. 5 ಗಂಟೆಗೆ ಶುರು ಆಗ್ಬಿಡುತ್ತೆ? 5 ಗಂಟೆಗೆ? ಹೌದು, 5 ಗಂಟೆಗೆ ಹತ್ರ ಎದ್ದು ಹಸುಗಳ ಹತ್ರ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹಾಲು ಗೀರು ಕರ್ದು ಡೈರಿ ಗೀರಿಗೆ ಹಾಕಿ ಬರೋ ಅಷ್ಟಲ್ಲಿ ಒಂದು 7-8 ಗಂಟೆ. ಎಲ್ಲೂ ಹೋಗಂಗಿಲ್ಲ? ಇಲ್ಲ, ಬೆಳಿಗ್ಗೆ ನಮ್ಮ ಲೈಫ್ ಇಲ್ಲ ಅಂತ ಫಿಕ್ಸ್ ಆಗ್ಬಿಡ್ಬೇಕು ಅವರು. ಬೇರೆ ಮದ್ವೆ ಎಲ್ಲೂ ಹೋದ್ರೇನು ಬೆಳಿಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಬಂದು ಹಾಲು ಕರೀಲೇಬೇಕು. ಆ ಟೈಮ್ಗೆ ಕರೆಕ್ಟಾಗಿ 5 o'clock ಬಂದು ಕರೀಲೇಬೇಕು. ಕರ್ದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಕರ್ದಿಲ್ಲ ಅಂದ್ರೆ ಈ ಕೆಚ್ಚಲ್ ಬಾವ್ ಆಗೋದು, ಇಲ್ಲಾಂದ್ರೆ ಪಿಸರ್ ಬರೋದು ಕೆಚ್ಚಲಲ್ಲಿ, ಈ ತರ ಸಮಸ್ಯೆ ಆಗುತ್ತೆ. ಯುವಕರು ಮತ್ತೆ ಮಾಡ್ಬೋದು ಆದ್ರೆ ಒಂದ್ ಸ್ವಲ್ಪ ಕಷ್ಟ ಇದೆ. ಸ್ವಂತ ಜಾಗ ಇರೋರು ಮಾಡ್ಬೋದು. ಬಾಡಿಗೆ ಜಾಗ ಇರೋರು ಸ್ವಲ್ಪ ಕಷ್ಟ. ಈಗ ನೀವು ಮಾಡ್ತಾರೆ ಸ್ವಂತ ಜಾಗ? 30-40 ಸೈಟ್ ಒಳಗಿದೆಯಾ? ಅಷ್ಟೇ ಇದೆ? 30-40 ಸೈಟ್ ಒಳಗಡೆ. 30-40 ಸೈಟ್ ಒಳಗಿದೆ. ನೋಡಿ, ಬೆಂಗಳೂರು ನಗರದ ಸಿಟಿಲಿ, ಮಧ್ಯದಲ್ಲಿ ಸಿಟಿ ಸಿ ವಿ ರಾಮನ್ ನಗರದಲ್ಲಿ ಮಾಡ್ತಾ ಇದ್ದಾರೆ ಹಸು ಸಾಕಾಣಿಕೆ. ಹೈನುಗಾರಿಕೆಯಲ್ಲಿ ಅಷ್ಟು ಆಸಕ್ತಿ ಇದೆ ಇವ್ರಿಗೆ. ಜೊತೆಗೆ ಟಗರು ಸಾಕಾಣಿಕೆನೂ ಮಾಡಿದ್ದಾರೆ. ಹೌದು, ಕುರಿಗಳಿದೆ. ಸರ್, ಈಗ ಹಸುಗಳನ್ನ ಹೊರಗಡೆ ಬಿಟ್ಟು ಮೇಯಿಸಲ್ವಾ ನೀವು? ಇಲ್ಲ ಸರ್, ಅದು ಏನಿದೋ ನಾವು ಅಲ್ಲಿಂದ ಇದು ಕೆರೆಯಿಂದ ಇದು ಕಟ್ ಮಾಡ್ಕೊಂಡು ಬರ್ತೀವಿ, ಇಲ್ಲೇ ಹಾಕಿ ಇಲ್ಲೇ ಮೇಯಿಸ್ತೀವಿ. ಒಟ್ಟು ಎಷ್ಟು ಟೈಮ್ ಕೊಡ್ತೀರಾ ಆಹಾರ? 3 ಟೈಮ್ ಕೊಡ್ತೀವಿ, ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ. ಬೆಳಿಗ್ಗೆ, ಮಧ್ಯಾಹ್ನ, ನೈಟ್ 3 ಟೈಮ್ ಕೊಡ್ತೀವಿ. ಇನ್ನೊಂದು ಹಸು ಎಷ್ಟು ಲೀಟರ್ ಹಾಲು ಕರಿತಾವೆ ಸರ್?
ಸರ್ ಒಂದೊಂದು ಹಸು ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಲ್ಲ ಆಗಿದೆ. ಅದ್ ಮಾತ್ರ ಇವಾಗ ಹೊಸದಾಗಿ ಕರು ಹಾಕಿದೆ. ಒಂದು 10ರಿಂದ 12 ಲೀಟರ್ ಹಾಲಿದೆ ಅದ್ರ. ಇದರಲ್ಲೆಲ್ಲ ಒಂದು 4-5 ಲೀಟರ್ಸ್ ಹಾಲಿದೆ. ಟೋಟಲ್ ಇವಾಗ 4 ಹಸು ಅಲ್ವಾ ಹಾಲು ಕೊಡ್ತಾರೆ? 4 ಹಸು ಹಾಲು ಕೊಡ್ತಾರೆ. 4ರಿಂದ ಎಷ್ಟು ಲೀಟರ್ ಹಾಲು ಬರುತ್ತೆ? 4ರಿಂದ ಒಂದು 20-25 ಲೀಟರ್ ಹಾಲು ಬರುತ್ತೆ. 20-25 ಲೀಟರ್. ಎಲ್ಲಿ ನೀವು ಡೈರಿಗೆ ಹಾಕ್ತೀರಾ ಅಥವಾ ಇಲ್ಲಿರೋ? ಬೆಳಿಗ್ಗೆ ಹೊತ್ತು ಮನೆಗೆ ಕೊಡ್ತೀವಿ, ಸಾಯಂಕಾಲ ಹೊತ್ತು ಡೈರಿಗೆ ಹಾಕ್ಬಿಡ್ತೀವಿ. ಮನೆಗೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಇಲ್ಲೇ ಸುತ್ತಮುತ್ತ ಫ್ಲಾಟ್ಸ್ಗೆಲ್ಲ ಕೊಡ್ತೀವಿ. ಅವರೇ ಬಂದು ತಗೊಂತಾರ ಅಥವಾ ನೀವೇ ಹೋಗಿ ಕೊಡ್ತೀರಾ? ಒಂದು ಸ್ವಲ್ಪ ಜನ ಅವರೇ ಬಂದು ತಗೊಂಡು ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನಕ್ಕೆ ನಾವೇ ಹೋಗಿ ಕೊಡ್ತೀವಿ. ಎಲ್ಲರಿಗೂ ಗೊತ್ತು ಇಲ್ಲಿ ನೀವು ಸಾಕಿದ್ದೀರಾ ಕೊಡ್ತೀರಾ ಅಂತ. ಸರಿ, ಹಸು ಸಾಕಾಣಿಕೆಯಲ್ಲಿ ಆಹಾರ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಅಂದ್ರೆ ಯಾವ ಟೈಮ್ಗೆ ಏನೇನು ಆಹಾರ ಕೊಡ್ತೀರಾ? ಅದೇ ಬೆಳಿಗ್ಗೆ ಒಂದು ಸ್ವಲ್ಪ ಬೂಸ, ಹಿಂಡಿ, ಆಮೇಲೆ ಸ್ವಲ್ಪ ಯಾವ ಟೈಮ್ಗೆ ಕೊಡ್ತೀರಾ ಸರ್? ಬೆಳಿಗ್ಗೆ ಒಂದು 6:30-7 ಗಂಟೆ ಶುರು. 6:30ಗೆ ನಿಮ್ಗೆ ಹಾಲು ಕರೆದಿದ್ದೆ ಹಂಗೆ ಇದು ಮೇವು ತಿಂಡಿ ಎಲ್ಲ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಸ್ವಲ್ಪ ಹುಲ್ಗಿಲ್ ಹಾಕೋದು ಹಸುಗಳಿಗೆ, ಹಿಂಡಿ ಬೂಸ ಮತ್ತೆ ಹಿಂಡಿ ಬೂಸ, ಆಮೇಲೆ ಗಂಜಿ ನೀರು. ಈ ಫೀಡ್ ಬರುತ್ತಲ್ಲ ಅದು ಹಾಕಲ್ವಾ? ನಂದಿನಿ ಫೀಡ್? ಇಲ್ಲ ಫೀಡ್ ಎಲ್ಲ ಏನು ಹಾಕಲ್ಲ, ಬರೀ ಹಿಂಡಿ ಬೂಸ, ಆಮೇಲೆ ಚಕ್ಕೆ ಬೂಸ, ಆಮೇಲೆ ಅದು ಇದು ಇನ್ನೊಂದು ಸ್ವಲ್ಪ ಏನಾದ್ರು ಹಸು ಫೀಡ್ ಏನು ಹಾಕೇ ಇಲ್ಲ ನೀವು? ಇಲ್ಲ ಅದೆಲ್ಲ ನ್ಯಾಚುರಲ್ ಆಗಿ. ಈ ಹಸಿರು ಮೇವು ಹಾಕ್ತೀರಾ? ಹೌದು. ಮತ್ತೆ ಈ ತರಕಾರಿ ಅಂಗಡಿ ತರಕಾರಿ ಅಂಗಡಿ ಅದು ತರಕಾರಿ ಅಂಗಡಿದೆಲ್ಲ ಸೊಪ್ಪು ವೇಸ್ಟೇಜ್ ಎಲ್ಲ. ಸರ್, ಎಷ್ಟು ಹಸುಗಳಿದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 5 ಹಸು ಇದೆ, 3 ಕುರಿ ಎಲ್ಲ ಇದೆ. HF ಹಸುಗಳಾ? ಹೌದು, 2 HF ಇದೆ, ಒಂದು ಜರ್ಸಿ ಇದೆ, ಒಂದು ಬ್ಲ್ಯಾಕ್ ಡಲ್ಮಾರ್ಕ್ ಇದೆ, ಇದು ಅದ್ರ ಮರಿ. ಒಟ್ಟು 5 ಇದಾವೆ. ಒಟ್ಟು 5 ಇದಾವೆ. ಇದು ಬೆಳಿಗ್ಗೆ 7 ಗಂಟೆಗೆ ರೇಷನ್ ಕಾರ್ಡ್ ಡ್ರಾಪ್ ಮಾಡ್ತೀರಾ? ಅಲ್ಲಿ 7 ಗಂಟೆಗೆ ಅವಾಗ 4 ಗಂಟೆಗೆ ಆಗುತ್ತೆ. ಹಾಂ, ಬರುತ್ತಾ? ಹೊಲ ಆಗಿದೆಯಲ್ಲ, ಬೆಳಿಗ್ಗೆ ಸಾಯಂಕಾಲ ಡೈರಿಗೆ ಹಾಕ್ತೀನಿ, ಬೆಳಿಗ್ಗೆ ಇಲ್ಲೇ ಮಾಡ್ತೀನಿ.